ನೊಂದ ಜೀವಿ 3ನೇ ಅಧ್ಯಾಯ. ಇದ್ದಕ್ಕಿದ್ದಂತೆ ಒಂದು ದಿನ ಬೆಳಗ್ಗೆ ಜೇವೆರ್ಟ್ ನಗರಾಧ್ಯಕ್ಷನ ಕಚೇರಿಯೊಳಕ್ಕೆ ಬಂದನು. ಕೂಡೆಂದರೂ ಕೂಡಲೊಲ್ಲ. ದಿಟ್ಟತನದಿಂದ ಸೆಡೆದು ನಿಂತು ತನ್ನನ್ನು ಕೂಡಲೇ ಕೆಲಸದಿಂದ ತೆಗೆದುಹಾಕಬೇಕೆಂದು ಮಾಡಿಲೀನ್ನನ್ನು ಕೇಳಿಕೊಂಡನು. ಇದೇನಿದು? ಬುದ್ಧಿಭ್ರಮೆಯೋ, ಅವಿಧೇಯತೆಯೋ, ಅಸಂಬದ್ಧವೋ? ಮಾಡಿಲೀನ್ನಿಗೆ ಯಾವುದೂ ಅರ್ಥವಾಗಲಿಲ್ಲ. ಜೇವೆರ್ಟ್ನ ವಿಲಕ್ಷಣ ವರ್ತನೆಗೆ ಅವನು ಕೊಟ್ಟ ಕಾರಣವನ್ನು ಕೇಳಿದಾಗ ಮಾಡಿಲೀನ್ ಮತ್ತಷ್ಟು ಚಕಿತನಾದನು. ಹೆಸರಾಂತ ಖೈದಿ ಜಾನ್ ವಾಲ್ಜಾನ್ನನ್ನು ಪೊಲೀಸರು ಅನೇಕ ವರ್ಷಗಳಿಂದ ಮತ್ತೆ ಹುಡುಕುತ್ತಿದ್ದಾರೆ. ನಾನು ನನ್ನ ಬುದ್ಧಿಗೆ ಎಟುಕಿದಷ್ಟು ಪತ್ತೆ ತರುವುದು ನಡೆಸಿ ನೀವೇ ಅವನು ಎಂದು ರಾಜಧಾನಿಗೆ ವರದಿ ಮಾಡಿದ್ದೆ. ಆದರೆ ಬೇರೊಂದು ಊರಲ್ಲಿ ಚಾಂಪಾ ಮ್ಯಾಥ್ಯೂಸ್ ಎಂದು ಹೆಸರು ಬದಲಾಯಿಸಿಕೊಂಡು ಅವನು ವಾಸವಾಗಿರುವುದನ್ನು ನನಗಿಂತಲೂ ಬುದ್ಧಿವಂತರಾದ ಅಧಿಕಾರಿಗಳು ಪತ್ತೆ ಮಾಡಿ ಅವನನ್ನು ಬಂಧಿಸಿ ನ್ಯಾಯಸ್ಥಾನದ ಮುಂದೆ ತಂದಿದ್ದಾರೆಂಬ ಸುದ್ದಿ ಇವತ್ತು ನನಗೆ ತಿಳಿಯಿತು. ನಾನು ಈ ವೃತ್ತಿಗೆ ಅನರ್ಹನೆಂಬುದು ನನಗೆ ಈಗ ಸ್ಪಷ್ಟವಾಯಿತು. ನಾಳೆ ನಿಜವಾದ ಜಾನ್ ವಾಲ್ಜಾನ್ನ ವಿಚಾರಣೆ ನಡೆಯಲಿದೆ. ಇಂದೇ ಈ ಅಯೋಗ್ಯನನ್ನು ನೌಕರಿಯಿಂದ ತೆಗೆದುಬಿಡಿ ಎಂದು ಜೇವೆರ್ಟ್ ಹೇಳಿದನು. ಅವನ ರಾಜೀನಾಮೆಯನ್ನು ತತ್ಕ್ಷಣ ಅಂಗೀಕರಿಸದೆ ಹೇಗೋ ಸಮಾಧಾನಪಡಿಸಿ ಮಾಡಿಲೀನ್ ಅವನನ್ನು ಮನೆಗೆ ಕಳುಹಿಸಿದನು. ಆ ದಿನವೆಲ್ಲ ಮಾಡಿಲೀನ್ ಹಾಸಿಗೆಯಲ್ಲೇ ಹೊರಳಾಡಿದ. ಅವನು ಧರ್ಮ ಸಂಕಟದಲ್ಲಿ ಬಿದ್ದು ಒದ್ದಾಡುತ್ತಿದ್ದನು. ತನ್ನ ಬದುಕು ಕಡಿದಾದ ಕಂದರದ ಅಂಚಿನಲ್ಲಿ ತತ್ತರಿಸುತ್ತಿದ್ದಂತೆ ಅವನಿಗೆ ತೋರಿತು. ಆ ಕಂದರದ ಕೆಳಗಿದ್ದ ಪಾತಾಳದಿಂದ ತನ್ನನ್ನು ಉಳಿಸಲು ಮತ್ತೊಬ್ಬ ಬಡಪಾಯಿಯನ್ನು ವಿಧಿ ಅದರೊಳಗೆ ನೂಕುತ್ತಿದ್ದಂತೆ ಅವನಿಗೆ ಅನಿಸಿತು. 8 ವರ್ಷಗಳ ಕಾಲ ಕಳಂಕವನ್ನು ಅರಿಯದ ಅಂತರಂಗದಲ್ಲಿ ಕೆಟ್ಟ ಯೋಚನೆಯೊಂದು ಮೂಡಿತು. ಅವನನ್ನು ನೂಕಿ ತಾನು ಉಳಿದುಕೊಳ್ಳೋಣ ಎಂದು. ಆದರೆ ಅದೇ ಕ್ಷಣದಲ್ಲೇ ಬಿಷಪ್ಪರು ಅಲ್ಲಿ ಅವನ ಹತ್ತಿರ ಕಣ್ಣ ಮುಂದೆ ನಿಂತಿದ್ದಂತೆ ಕಂಡಿತು. ಆ ದುಷ್ಟ ಸಂಕಲ್ಪವನ್ನು ಅವನು ಧೈರ್ಯದಿಂದ ತೆಗಳಿದನು. ಆದರೆ ಮಾಡಬೇಕಾದ್ದೇನೆಂದು ಮತ್ತೆ ವಿಚಾರ ತರಂಗ ಎದ್ದಿತು. ಸತ್ಯವಾಗಿ ಬಾಳುವುದು, ನಿಜವನ್ನೇ ಸಾಧಿಸುವುದು, ಇದನ್ನೇ ಅಲ್ಲವೇ ಬಿಷಪ್ಪರು ಉಪದೇಶ ಮಾಡಿದ್ದುದು? ಹಿಂದಿನದನ್ನು ಮರೆತು ಮಾನವಾಗಿ ಬದುಕಬೇಕು, ಅದಕ್ಕೇನು ಅಡಚಣೆ ಬಂದರೂ ಅದನ್ನು ಗೆಲ್ಲಬೇಕು ಎಂದು ಒಮ್ಮೆ ತನಗೆ ತಾನೇ ಹೇಳಿಕೊಂಡನು. ಆದರೆ ಆ ಬಡಪಾಯಿಯನ್ನು ಬಂಧನಕ್ಕೆ ತಳ್ಳಿದರೆ ಮತ್ತೆ ಹಿಂದಿನ ಪಾಪವೇ ಮುತ್ತಿಕೊಳ್ಳುವುದಿಲ್ಲವೇ? ಅದು ಕಳ್ಳತನ, ಮೋಸ, ಆತ್ಮವಂಚನೆ, ಹಿಂದಿನದು ಎಲ್ಲದಕ್ಕಿಂತ ಗುರುತರವಾದ ಪಾಪ. ನಿರಪರಾಧಿಯೊಬ್ಬನ ಅನ್ನದಲ್ಲಿ ವಿಷ ಬೆರೆಸುವುದೇ? ತನ್ನ ಉಳಿವಿಗಾಗಿ ಅವನನ್ನು ಕೈಯಾರ ಕೊಲ್ಲುವುದೇ? ಇಲ್ಲ, ನ್ಯಾಯಸ್ಥಾನಕ್ಕೆ ಹೋಗಿ ನಾನೇ ಜಾನ್ ವಾಲ್ಜಾನ್ ಎಂದು ಒಪ್ಪಿ ನರಕದಿಂದ ಪಾರಾಗಲು ನರಕವನ್ನು ಅಪ್ಪುವುದೇ ಮೇಲು. ಭಗವಂತನ ಕೃಪೆಗೆ ಅದೇ ಮಾರ್ಗ, ಆತ್ಮತೃಪ್ತಿಗೂ ಅದೇ ದಾರಿ. ಕಟುತರದ ತ್ಯಾಗದಿಂದಲೇ ಆನಂದ. ಜನದ ಕಣ್ಣಿಗೆ ನಾನು ಪಾತಕಿ, ಆದರೂ ದೇವರ ಕಣ್ಣಲ್ಲಿ ನಾನು ಪಾವನನೇ ಹೌದು. ಇದೇ ನನ್ನ ಧರ್ಮ. ಆ ಬಡಜೀವವನ್ನು ಬದುಕಿಸಿ ನಾನು ಮತ್ತೆ ಹಳೆಯ ಜನ್ಮವನ್ನೇ ತಾಳಿ ಜಾನ್ ವಾಲ್ಜಾನ್ ಆಗುವೆನು ಎಂದು ಅವನು ನಿಶ್ಚಯಿಸಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡನು. ನ್ಯಾಯಪತಿ ನನ್ನ ತ್ಯಾಗಕ್ಕೆ ಮೆಚ್ಚಿ ನನ್ನ 8 ವರ್ಷದ ನಾಗರಿಕ ಜೀವನ, ಜನಸೇವೆ, ದೇಶಸೇವೆ ಇವುಗಳನ್ನೆಲ್ಲ ಗಣನೆಗೆ ತಂದುಕೊಂಡು ಮತ್ತೆ ನನ್ನನ್ನು ಕಾರಾಗೃಹಕ್ಕೆ ತಳ್ಳದೆಯೇ ಬಿಡಬಹುದು. ನಡೆ ಕಲಿತ ಮಗುವನ್ನು ಮತ್ತೆ ತೆವಳುವಂತೆ ನಿರ್ಬಂಧಿಸುತ್ತಾರೆಯೇ ಎಂದು ಅವನು ಯೋಚಿಸಿದ. ಆದರೆ ಬಿಷಪ್ಪರ ಮನೆ ದಾಟಿದ ಕೂಡಲೇ ಸಣ್ಣ ಕೂಸೊಂದರ ಕೈಯಿಂದ 40 ಸೌ ನಾಣ್ಯವನ್ನು ಕದ್ದ ಆ ಕಳ್ಳ ಆ ಜಾನ್ ವಾಲ್ಜಾನ್ನಿಗೆ ಕಾನೂನಿನಂತೆ ತಕ್ಕ ಶಿಕ್ಷೆಯಾಗಲೇಬೇಕು. ಜೀವಾವಧಿ ಬಂಧನವೇ ಅವನ ಹಣೆಯ ಬರಹ ಎಂದು ಅವನು ಭಯಗೊಂಡು ಸುಮ್ಮನಾದನು. ಬಂಧನ ಆ ಚಿತ್ರ ಕಣ್ಣ ಮುಂದೆ ನಿಂತಾಗ ಅವನ ಮನಕ್ಕೆ ಕತ್ತಲು ಕವಿಯಿತು. ಎದ್ದು ನಿಲ್ಲಲಾರದೆ ಹೋದನು. ಬಹಳ ಹೊತ್ತು ಹಾಗೆಯೇ ಮಲಗಿದ್ದನು. ನಾನೇ ನನ್ನ ಕೈಗೆ ಬೇಡಿ ತೊಡಿಸುವುದೇ? ತೊಡಿಸಬೇಕು, ಅದೇ ಸತ್ಯದ ಪಥ. ನಾಳೆಯಿಂದ ನಾನು ಮಾಡಿಲೀನ್ ಅಲ್ಲ ಎಂದು ಅವನು ನಿಟ್ಟುಸಿರು ಬಿಟ್ಟನು.
ಎಲ್ಲರ ಪ್ರೀತಿ ಆದರ ಗೌರವಗಳನ್ನು ಗಳಿಸಿ ಬಾಳಿದ 8 ವರ್ಷದ ಶುದ್ಧ ಜೀವನ, ಸತ್ಯ ಜೀವನ, ಸುಖಮಯ ಜೀವನ, ಸ್ವತಂತ್ರ ಜೀವನ ಇನ್ನೂ ಅವನಿಗಿಲ್ಲ. ಎಳೆ ಬಿಸಿಲಿನಲ್ಲಿ ಹೊಲಗದ್ದೆಗಳನ್ನು ಹಾದು ಇನ್ನೂ ಅವನು ದಿನವೂ ನಗುನಗುತ್ತಾ ನಡೆವಂತಿಲ್ಲ. ಹಕ್ಕಿಗಳ ಚಿಲಿಪಿಲಿಗೆ ಅವನ ಕಿವಿ ನಲಿಯುವಂತಿಲ್ಲ. ಮಕ್ಕಳಿಗೆ ಸಿಹಿ ಹಂಚಿ ಹರ್ಷಪಡುವಂತಿಲ್ಲ. ಆ ಮನೆ, ಆ ಕೋಣೆ, ಆ ಬಿಳಿಯ ಮರದ ಮೇಜು, ಆ ರಸ ತುಂಬಿದ ಕಾದಂಬರಿ ಗ್ರಂಥ, ಬೆಳಗಾಗುತ್ತಲೇ ತನ್ನ ಮುಂದಿರುತ್ತಿದ್ದ ಆ ಬಿಸಿ ಬಿಸಿ ಕಾಫಿ, ಅಯ್ಯೋ ಮುಂದೆ ಅವನಿಗೆ ಅವೆಲ್ಲ ಬರಿಯ ಕನಸು. ಇನ್ನು ನೌಕಾಬಂದಿಗಳೇ ಗೆಳೆಯರು. ಕಾಲಿಗೆ ಸರಪಳಿ, ಮೈಗೆ ಒರಟು ಕೆಂಪಂಗಿ, ಕತ್ತಿಗೆ ಕಬ್ಬಿಣದ ಕೊರಳುಪಟ್ಟಿ, ಎದೆಯ ಮೇಲೆ ಕಬ್ಬಿಣದ ಬಿಲ್ಲೆ, ಅವನು ಅವನ್ನೆಲ್ಲ ಕಂಡವನು. ಇಳಿವಯಸ್ಸಿನಲ್ಲಿ ಮತ್ತೆ ಆ ಪಾತಾಳ ಕೂಪಕ್ಕೆ ಇಳಿಯಬೇಕು. ಎಂದೂ ಸಿಪಾಯಿಗಳು ಅವನನ್ನು ಒದೆಯದೇ ಇರುವುದಿಲ್ಲ. ಅವರ ದೊಣ್ಣೆ ಏಟು ತಿನ್ನಲೇಬೇಕು. ಅಪಮಾನದ ಮಾತುಗಳನ್ನು ಕೇಳಲೇಬೇಕು. ಆ ಸಿಪಾಯಿಗಳು ಅವನೆದುರು ನಿಂತು, ಇಗೋ ಇವನೇ ನಗರಾಧಿಕಾರಿ ಮಹಾಶಯ ಎಂದು ಬೆಟ್ಟು ತೋರಿಸಿ ನಗುವರು. ಕತ್ತಲಾಯಿತೆಂದರೆ ಅವರು ಚಾವಟಿಯನ್ನು ತಿರುವುತ್ತಾ ಹಡಗಿನ ಹತ್ತಿರಕ್ಕೆ ನಡೆಸಿ ಮೆಟ್ಟಿಲು ಮೆಟ್ಟಿಲಾಗಿ ಏಣಿ ಏರಿಸಿ ಅದರೊಳಕ್ಕೆ ತನ್ನನ್ನು ಅಟ್ಟುವರಲ್ಲ. ಹಾ ವಿಧಿಯೇ! ಮನುಷ್ಯನ ಬುದ್ಧಿ, ಅವನ ಹೃದಯ ಎಷ್ಟು ಕುಟಿಲವೋ ಅಷ್ಟೇ ಕ್ರೂರ ಆ ವಿಧಿ. ಒಂದು ಹಗಲೆಲ್ಲ ಪ್ರಯಾಣ ಮಾಡಿ ಅವನು ಆರಾಸ್ ನಗರಕ್ಕೆ ಬಂದು ತಲುಪಿದನು. ನ್ಯಾಯಸ್ಥಾನ ಇನ್ನೂ ತೆರೆದೇ ಇತ್ತು. ಜನಸಂದಣಿಯನ್ನು ಇಬ್ಬಾಗ ಮಾಡಿಕೊಂಡು ಅವನು ಒಳನುಗ್ಗಿದ. ನ್ಯಾಯಪತಿಯ ಎಡಮಗ್ಗುಲಲ್ಲಿ ಪೊಲೀಸರ ನಡುವೆ ಒಬ್ಬ ಬಡಪಾಯಿ ನಿಂತಿದ್ದ. ಅದೇ ಅವನು ಅಪರಾಧಿ. ಅವನನ್ನೇ ಎಲ್ಲರೂ ನಿರ್ದಯವಾದ ದೃಷ್ಟಿಯಿಂದ ನೋಡುತ್ತಿದ್ದುದು. ಆಗ ಮಾಡಿಲೀನನಿಗೆ ನೆನಪಾಯಿತು, ತಾನು ಮತ್ತೊಂದು ಊರಿನ ಮತ್ತೊಂದು ನ್ಯಾಯಸ್ಥಾನದಲ್ಲಿ ಅದೇ ರೀತಿ ಅದೇ ಸ್ಥಾನದಲ್ಲಿ ನಿಂತಿದ್ದುದು. ಆಗಿನ ತನ್ನ ಹೆದರಿದ ನೋಟವೇ ಈ ದಿನ ಈತನದು. ಅದೇ ಮುದುರಿದ ಮೈ, ಅದೇ ತುಂಬಿದ ಸೇಡು. ದೇವರೇ, ಈ ಗತಿ ಮತ್ತೆ ನನ್ನನ್ನು ಆವರಿಸಿತೇ ಎಂದು ಮಾಡಿಲೀನ್ ಬಿಸುಸುಯ್ದನು. ಆಗ ನ್ಯಾಯಪತಿಗಳು ನಗರಾಧ್ಯಕ್ಷನನ್ನು ಕಂಡರು. ಕಡೆಗೆ ತಿರುಗಿ ತಲೆಬಾಗಿ ನಸುನಗ್ಗು ಪುರಸ್ಕರಿಸಿದರು. ವಕೀಲರೂ ಅವನನ್ನು ಆದರದಿಂದ ಸ್ವಾಗತಿಸಿದರು. ಆದರೆ ಮಾಡಿಲೀನ್ನ ಕಣ್ಣಿಗೆ ಅದೊಂದೂ ಗೋಚರವಾಗಲಿಲ್ಲ. ನಿದ್ದೆಯಲ್ಲಿ ನಡೆಯುವವನಂತೆ ಅವನು ತತ್ತರಿಸಿದನು. ಅವನ ಅಂತರಂಗದ ಭಯಂಕರ ಕನಸಿನ ಮುಂದೆ ಹೊರಗಿನ ನನಸು ನಸುಕಾಗಿ ತೋರುತ್ತಿತ್ತು. ನರಕವೇ ಬಾಯ್ದೆರೆದು ಸೆಳೆವಂತೆ ಅವನಿಗೆ ಭಾಸವಾಯಿತು. ಹೆದರಿ ಕಣ್ಣು ಮುಚ್ಚಿದ. ಒಳಜೀವ ಬೇಡ ಬೇಡ, ಎಂದಿಗೂ ಬೇಡ, ಸುಮ್ಮನಿದ್ದು ಬಿಡು ಎಂದು ಮಿಡಿಯುತ್ತಿತ್ತು. ವಕೀಲರ ಪಕ್ಕದಲ್ಲೇ ಮಾಡಿಲೀನ್ ಒಂದು ಪೀಠದಲ್ಲಿ ಕುಳಿತನು. 3 ಸಾಕ್ಷಿಗಳನ್ನು ಕೂಗಿ ನಿಲ್ಲಿಸಿ ವಿಚಾರಿಸಿದರು. ಅವರೆಲ್ಲರೂ ಹಳೆಯ ಖೈದಿಗಳು. ಇಲ್ಲಿ ನಿಂತಿರುವ ಅಪರಾಧಿಯನ್ನು ಬಲ್ಲೆವು, ಇವನೇ ಜಾನ್ ವಾಲ್ಜಾನ್ ಎಂದು ಅವರೆಲ್ಲರೂ ಪ್ರಮಾಣ ಮಾಡಿ ಹೇಳಿದರು. ನೆರೆದಿದ್ದ ಜನಸ್ತೋಮ ಗುಜುಗುಜು ಶಬ್ದ ಮಾಡುತ್ತಾ ಅವರನ್ನು ಅನುಮೋದಿಸಿತು. ಕಡೆಗೆ ನ್ಯಾಯಪತಿ, ಲೋ, ನಿನ್ನ ಹೇಳಿಕೆ ಏನು ಎಂದು ಅವನನ್ನು ಕೇಳಿದರು. ಎಲ್ಲರೂ ಆ ಕಡೆ ತಿರುಗಿದರು. ಅವನು ಅರೆಹುಚ್ಚನಂತೆ ಕಂಡನು. ನಿರಾಶೆಯಿಂದ ಮತಿಗೆಟ್ಟು ಕಂಗೆಟ್ಟಿದ್ದವನು ಏನನ್ನೂ ಹೇಳಲಾರದೆ ದಿಗ್ಭ್ರಾಂತನಾದನು. ಕಡೆಗೆ ನಾನು ತುಂಬ ಭಯಂಕರ ಹೆಸರು ಪಡೆದವ ಸ್ವಾಮಿ ಎಂದ. ಆಯಿತು, ಇನ್ನೇನು, ಇವನಿಗೆ ಎಂಥ ಶಿಕ್ಷೆ ವಿಧಿಸಬಹುದು ಎಂದು ಎಲ್ಲರೂ ತಮ್ಮ ತಮ್ಮಲ್ಲಿ ಚರ್ಚೆ ಮಾಡಲಾರಂಭಿಸಿದರು. ನ್ಯಾಯಪತಿಗಳು ಮೇಜನ್ನು ಗುದ್ದುತ್ತಾ ಸದ್ದು ಎಂದು ಕೂಗಿದರು. ಆಗ ಅವರ ಬಲಗಡೆಯಿಂದ ಒಂದು ಧ್ವನಿ ಎದ್ದಿತು. ಸಾಕ್ಷಿಗಳೇ, ಇತ್ತ ನೋಡಿ, ದಯವಿಟ್ಟು. ಘೋರವಾದ ಕೂಗು, ಆರ್ತನಾದ. ಎಲ್ಲರ ರಕ್ತವೂ ಹೆಪ್ಪುಗಟ್ಟಿತು. ಎಲ್ಲರೂ ಅತ್ತ ಕಡೆ ತಿರುಗಿದರು. ಯಾರೋ ಒಬ್ಬ ನ್ಯಾಯಪತಿಯ ಮುಂಭಾಗದಲ್ಲಿ ಒಂಟಿಯಾಗಿ ನಿಂತಿದ್ದ. ಮಾಡಿಲೀನ್ ಎಂಬ ಹೆಸರು ಎಲ್ಲರ ಬಾಯಿಂದಲೂ ಒಮ್ಮೆಲೇ ಹೊರಕ್ಕೆ ಬಂತು. ದೀಪದ ಬೆಳಕಿನಲ್ಲಿ ಅವನ ಮುಖ ಕಳೆಗುಂದಿರುವುದನ್ನು ಎಲ್ಲರೂ ಕಂಡರು. ಅವನ ತುಟಿ ನಡುಗುತ್ತಿತ್ತು. ಕೂದಲೆಲ್ಲ
ಇದ್ದಕ್ಕಿದ್ದಂತೆ ಬೆಳ್ಳಗೆ ನರೆತು ಹೋದಂತೆ ತೋರಿತು. ತಲೆಯ ಟೋಪಿಯನ್ನು ಕೈಯಲ್ಲಿ ಹಿಡಿದು ನಸುಬಾಗಿ ನಿಟ್ಟುಸಿರು ಬಿಡುತ್ತಾ ನಿಂತಿದ್ದ ಆತ. ಯಾರು ಕೂಗಿದ್ದು ಎಂದು ಎಲ್ಲರೂ ತಮ್ಮ ನೆರೆಯವರನ್ನು ಕೇಳುತ್ತಿದ್ದರು. ತಮಗೆ ಚಿರಪರಿಚಿತವಾದ ಆ ಶಾಂತ ಮೂರ್ತಿಯಿಂದ ಅಂಥ ಘೋರವಾಣಿ ಹೊರಬರುವುದೆಂದು ಅವರು ಹೇಗೆ ತಿಳಿಯಬೇಕು? 1-2 ನಿಮಿಷಗಳವರೆಗೆ ಮಂದಿರವೆಲ್ಲ ಮೌನವಾಗಿತ್ತು. ಆದರೆ ಮಾಡಿಲೀನ್ ಸಾಕ್ಷಿಗಳ ಹತ್ತಿರಕ್ಕೇ ಸರಿದ. ನಾನು ಯಾರೆಂಬುದು ನಿಮಗೆ ತಿಳಿಯಲಿಲ್ಲವೇ ಎಂದಾಗ ಅವರಿಗೆ ದಿಕ್ಕೇ ತೋಚಲಿಲ್ಲ. ಏನು ಹೇಳುವುದೆಂದು ಅರಿಯದಾದರು. ಆಗ ಮಾಡಿಲೀನ್ ಕೈ ಎತ್ತಿ ನ್ಯಾಯಪತಿಗಳನ್ನು ವಂದಿಸಿ, ಸ್ವಾಮೀ, ಇವನು ನಿರಪರಾಧಿ, ನನ್ನನ್ನು ಬಂಧಿಸಿರಿ, ಅವನಲ್ಲ ಜಾನ್ ವಾಲ್ಜಾನ್, ನಾನೇ ಜಾನ್ ವಾಲ್ಜಾನ್ ಎಂದನು. ಒಬ್ಬರೂ ಅಲುಗಾಡಲಿಲ್ಲ. ಉಸಿರಾಡಲು ಒಬ್ಬರಿಗೂ ಎದೆ ಬರಲಿಲ್ಲ. ಮಹಾಪವಿತ್ರ ಕರ್ಮವೊಂದನ್ನು ನೋಡುವಾಗಿನ ಭೀತಿಭರಿತ ಭಕ್ತಿ ಆ ಮಂದಿರವನ್ನು ಆವರಿಸಿತ್ತು. ನ್ಯಾಯಪತಿಗಳು ತಮ್ಮ ಸಹೋದ್ಯೋಗಿಗಳೊಡನೆ ಏನನ್ನೋ ಪಿಸುಗುಟ್ಟಿದರು. ವಕೀಲರನ್ನು ಕರೆದು 1/2 ನಿಮಿಷ ಸಮಾಲೋಚನೆ ನಡೆಸಿದರು. ಕಡೆಗೆ ಸರ್ಕಾರದ ಪರ ವಾದಿಸುತ್ತಿದ್ದ ವಕೀಲರು, ಮಹನೀಯರೇ, ಈಗ ನಡೆದ ಈ ಘಟನೆಯಿಂದ ನಮಗೆಲ್ಲ ಆಶ್ಚರ್ಯವೂ ಅನುತಾಪವೂ ಉಂಟಾಗಿರುವುದು ಸಹಜ. ನಮಗೆಲ್ಲ ಮಾಡಿಲೀನರ ಮಹತ್ಕಾರ್ಯಗಳ ಅರಿವು ಇದೆ. ಅವರು ನಗರಾಧ್ಯಕ್ಷರು, ಶ್ರೀಮಂತರು, ಬಡವರ ಬಂಧುಗಳು. ಇಲ್ಲಿ ಯಾರಾದರೂ ವೈದ್ಯರಿದ್ದರೆ ಅವರು ಕಾಣಿಸಿಕೊಂಡು ನ್ಯಾಯಪತಿಗಳ ಅಪ್ಪಣೆಯಂತೆ, ನಮ್ಮಗಳ ಕೋರಿಕೆಯಂತೆ ದಯವಿಟ್ಟು ಮಾಡಿಲೀನರನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಅವರಿಗೆ ತಕ್ಕ ಶುಶ್ರೂಷೆ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದರು. ಅವರ ಮಾತಿಗೆ ಮಾಡಿಲೀನನು ಅಡ್ಡಬಂದನು. ಇಲ್ಲ ವಕೀಲರೇ, ತಮ್ಮ ಸಲಹೆಗಾಗಿ ವಂದಿಸುವೆನು. ಆದರೆ ನನ್ನ ಬುದ್ಧಿ ಕೆಟ್ಟಿಲ್ಲ, ನನಗೆ ಹುಚ್ಚು ಹಿಡಿದಿಲ್ಲ. ಅಕ್ಷಮ್ಯವಾದ ಒಂದು ತಪ್ಪನ್ನು ಮಾಡುವುದರಲ್ಲಿ ಇದ್ದೀರಿ. ಆ ಬಡಪಾಯಿಯನ್ನು ಬಿಟ್ಟುಬಿಡಿ. ನಾನು ನನ್ನ ಕರ್ತವ್ಯವನ್ನು ಚೆನ್ನಾಗಿ ಅರಿತಿದ್ದೇನೆ. ಅದನ್ನು ನೆರವೇರಿಸುವುದಕ್ಕಾಗಿಯೇ ಇಲ್ಲಿಗೆ ಬಂದಿರುವೆನು. ನನ್ನ ಮಾತನ್ನು ನಂಬಿ. ನಾನೇ ನೀವು ಹುಡುಕುತ್ತಿದ್ದ ಖೈದಿ. ನನ್ನ ಜೀವನವನ್ನು ದೇವರ ಸಾಕ್ಷಿಯಾಗಿ ಉತ್ತಮಪಡಿಸುತ್ತಿದ್ದೆ. ಹಳೆಯ ಹೆಸರನ್ನು ಅಳಿಸಿ, ಹಣ ಗಳಿಸಿ, ಅಧಿಕಾರ ನಡೆಯಿಸಿ, ಸತ್ಯವಂತರ ಶೀಲವಂತರ ಗುಂಪನ್ನು ಸೇರಲು ಬಯಸಿದೆ. ಅದಾಗದೆಂದು ವಿಧಿ ನಿಷೇಧಿಸಿತು. ಬಿಷಪ್ಪರ ಮನೆಯಿಂದ ಬೆಳ್ಳಿಯನ್ನು ಕದ್ದೆ, ಕೂಸಿನ ಕೈಯಿಂದ ಕಾಸು ಕದ್ದೆ. ನಿಜ, ನನ್ನನ್ನು ನಂಬಿ. ಜಾನ್ ವಾಲ್ಜಾನ್ ಕಲ್ಲು ಮನದ ಕಳ್ಳ ಎಂದು ಜನ ಕೂಗುತ್ತಿರುವುದು ನಿಜ. ಆದರೆ ಅದರ ಹೊಣೆಗಾರಿಕೆ ಪೂರ್ತ ನನ್ನದು ಎಂದು ಮಾತ್ರ ನಾನು ಒಪ್ಪಿಕೊಳ್ಳಲಾರೆ. ಮಹನೀಯರೇ, ನನ್ನಂಥ ಪಾಪಿ ದೇವರಲ್ಲಿ ಮೊರೆ ಇಡಬಾರದು, ಜನತೆಗೆ ಹಿತ ನುಡಿಯಬಾರದು ಎಂದು ನೀವು ಹೇಳಬಹುದು. ಆದರೂ ನಾನು ಯಾವ ಪಾಪಕೂಪದಿಂದ ಏಳಲು ಎಳೆಸಿದನೋ ಅಲ್ಲಿಗೇ ಮತ್ತೆ ನನ್ನನ್ನು ನೂಕುತ್ತಿರುವುದು ಸಮಾಜ, ಜನತೆ ನೆನಪಿರಲಿ. ನೌಕಾಬಂದಿಯಾಗುವ ಮೊದಲು ನಾನೊಬ್ಬ ಬಡ ರೈತ, ದಡ್ಡ, ಮಂಕ. ಕಾರಾಗೃಹವಾಸ ನನ್ನನ್ನು ಶಿಲೆಯಾಗಿಸಿತು. ದಡ್ಡ, ದುಷ್ಟನಾದೆ. ಕೊರಡು, ಕೊಳ್ಳಿಯಾದೆ. ಕ್ರೂರಿಗಳ ಕೆಳತನದಿಂದ ಕರುಣೆಯನ್ನು ಕಳೆದುಕೊಂಡೆ. ಆಮೇಲೆ ಕನಿಕರ ತೋರಿದವರ ಸಹವಾಸ, ಸಿಹಿ ನೆನಪಿನಿಂದ ಮತ್ತೆ ಮಾನವನಾಗಲು ಯತ್ನಿಸಿದೆ. ಆದರೆ ಕ್ಷಮಿಸಿ, ನಿಮಗಿದೆಲ್ಲ ಅರ್ಥವಾಗದು. ಇಕೋ, ನನ್ನನ್ನು ಬಂಧಿಸಿರಿ. ವಕೀಲರೇ, ತಲೆ ಅಲ್ಲಾಡಿಸಬೇಡಿ. ಮಾಡಿಲೀನನಿಗೆ ಹುಚ್ಚು ಎನ್ನಬೇಡಿ. ಆ ಬಡಪಾಯಿಯನ್ನು ಬಂಧನಕ್ಕೆ ನೂಕಬೇಡಿ. ಏನು, ಯಾರೂ ನನ್ನನ್ನು ಗುರುತಿಸುವುದಿಲ್ಲವೇ? ಜೇವೆರ್ಟ್ ಇದ್ದಿದ್ದರೆ ಅವನಿಗೆ ತಿಳಿಯುವುದು ನಿಜಾಂಶ. ಅವನು ನನ್ನ ಪತ್ತೆ ಹೇಳುವನು. ಅಲ್ಲೇ ಕುಳಿತಿದ್ದ 3 ಜನ ಸಾಕ್ಷಿಗಳ ಹತ್ತಿರಕ್ಕೆ ಮಾಡಿಲೀನನ್ನು ಸರಿದನು. ಅವರಲ್ಲಿ ಒಬ್ಬನೆದರು ಹೋಗಿ ನಿಂತು, ಬ್ರೀವೆಟ್ ಎಂದಲ್ಲವೇ ನಿನ್ನ ಹೆಸರು? ನನಗೆ ನಿನ್ನ ಜ್ಞಾಪಕ ಇದೆ. ನೀನು ನೌಕೆಯಲ್ಲಿದ್ದಾಗ ಚೌಕಳಿ ಬಟ್ಟೆಯ ಚಡ್ಡಿ ತೊಡಿಸಿದರಲ್ಲವೇ ಎಂದನು. ಅವನು ಚಕಿತನಾಗಿ ಎದ್ದು ನಿಂತು ದುರುಗುಟ್ಟಿದನು. ಮತ್ತೊಬ್ಬನನ್ನು ಸಂಬೋಧಿಸಿ, ಚೆನಿಲ್ಡ್ಯೂ, ನಿನ್ನ ತೋಳಿನ ಮೇಲೆ ಪೊಲೀಸರು ಕಾಯಿಸಿ ಒತ್ತಿದ್ದ ಮುದ್ರೆಯನ್ನು ಅಳಿಸಲು ನೀನು ಒಂದು ಕೆಂಡ ತುಂಬಿದ ತಟ್ಟೆಯನ್ನು ಅದಕ್ಕೆ ತಗುಲಿಸಿ ಉದ್ದಕ್ಕೂ ಸುಟ್ಟು ಗಾಯ ಮಾಡಿಕೊಂಡೆಯಲ್ಲವೇ? ಹೌದು ಹೌದು ಎಂದು ಅವನು ಒದರುತ್ತಾ ಎದ್ದನು. ಕೊಚೆಪೆಯಿಲ್,
ನಿನ್ನ ಎಡಗೈ ಮೇಲೆ ಹಚ್ಚೆ ಹುಯಿಸಿಕೊಂಡಿದ್ದೆಯಲ್ಲ, ನನಗೆ ನೆನಪಿದೆ. ಎಲ್ಲಿ? ತೋರು. ಚಕ್ರವರ್ತಿಗಳು ಕ್ಯಾನೆ ಬಂದರಿಗೆ ವಿಜಯ ಮಾಡಿದ ದಿನದ ತಾರೀಖನ್ನು ಹೊಯಿಸಿಕೊಂಡಿದ್ದೆಯಲ್ಲ, 1815 ಮಾರ್ಚಿ 1 ಎಂದು. ಅಂಗಿಯನ್ನು ಸರಿಸು. ಎಲ್ಲರೂ ಕೊಚಪೆಯಿಲ್ನನ್ನು ಸುತ್ತುಗಟ್ಟಿದರು. ಹೌದು, ಅವೇ ಅಂಕಿಗಳು ಅವನ ಕೈ ಮೇಲೆ ಕಾಣಿಸಿದವು. ಆಗ ಮಾಡಿಲೀನ್ ನೆಟ್ಟಗೆ ನ್ಯಾಯಪತಿಗಳೆದರು ಹೋಗಿ ಶೋಕ, ವಿನಯ, ಗಾಂಭೀರ್ಯಗಳಿಂದ ನಿಂತ. ಮುಖವನ್ನು ಒಂದು ಸಣ್ಣ ಕಿರುನಗೆ ಬೆಳಗಿತು. ಆ ಗೆಲುವಿನ ಹಾಸವನ್ನು ನೆನೆದರೆ ಇಂದಿಗೂ ಅಲ್ಲಿದ್ದವರಿಗೆ ಕರುಳನ್ನು ಹಿಂಡಿದಂತಾಗುತ್ತದೆ. ನೋಡಿದಿರಾ, ನಾನೇ ಜಾನ್ ವಾಲ್ಜಾನ್ ಎನ್ನುತ್ತಾ ಅವನು ಸುತ್ತ ನೋಡಿದನು. ಆಗ ಆ ಮಂದಿರದಲ್ಲಿ ನ್ಯಾಯಪತಿ, ಸಿಪಾಯಿ, ಪೊಲೀಸಿನವರು, ವಾದಿ, ಅಪರಾಧಿ, ವಕೀಲರು ಎಂಬ ಬಗೆ ಬಗೆಯ ಜನರು ಇರಲಿಲ್ಲ ಎನ್ನಬಹುದು. ಅಲ್ಲಿದ್ದವು ಕೇವಲ ಸ್ತಬ್ಧ ದೇಹಗಳು, ನೆಟ್ಟ ನೋಟಗಳು, ಕಂಪಿತ ಹೃದಯಗಳು. ತಮ್ಮ ತಮ್ಮ ಕೆಲಸ, ಕರ್ತವ್ಯ, ಸ್ಥಾನಮಾನಗಳನ್ನು ಎಲ್ಲರೂ ಮರೆತರು. ಮಾಡಿಲೀನನ ಮಹಾತ್ಯಾಗದ ದಿವ್ಯಜ್ಯೋತಿ ಅವರೆಲ್ಲರ ಆತ್ಮಗಳನ್ನೂ ಬೆಳಗಿಸಿತು. ನನ್ನನ್ನು ಈಗ ಬಂಧಿಸುವುದಿಲ್ಲವೇನು? ಹಾಗಾದರೆ ನಾನು ಹೋಗುತ್ತೇನೆ. ನನಗೆ ಅನೇಕ ಕೆಲಸ ಕಾರ್ಯಗಳಿವೆ, ಆತುರದವು. ಇಂದಿಲ್ಲದಿದ್ದರೆ ನಾಳೆಯೋ ಎಂದೋ ನನ್ನನ್ನು ನೀವು ಬಂಧಿಸಬಹುದು. ಅವನನ್ನಂತೂ ಬಿಟ್ಟುಬಿಡಿ. ನಾನು ಎಲ್ಲಿ ಸಿಕ್ಕುತ್ತೇನೆ ಎಂಬುದು ನಿಮಗೆ ತಿಳಿದೇ ಇದೆಯಲ್ಲ ಪೊಲೀಸಿನವರೇ ಎನ್ನುತ್ತಾ ಜಾನ್ ವಾಲ್ಜಾನ್ ನಿಧಾನವಾಗಿ ಬಾಗಿಲ ಕಡೆ ತಿರುಗಿದನು. ಯಾವುದೋ ಅಮಾನುಷ ಮೂರ್ತಿಯಂತೆ ಪ್ರಜ್ವಲಿಸುತ್ತಿದ್ದ ಅವನಿಗೆ ಜನ ದಾರಿ ಬಿಡಿಸಿದರು. ಒಬ್ಬರೂ ಮಾತನಾಡಲಿಲ್ಲ, ಅಡ್ಡ ನಿಲ್ಲಲಿಲ್ಲ. ಹೊಸಲ ಮೇಲೆ ಒಂದು ಕ್ಷಣ ನಿಂತು ನ್ಯಾಯಪತಿಗಳನ್ನು ಸಂಬೋಧಿಸಿ, ಯಾವಾಗ ಅಂದರೆ ಆಗ, ನಾನು ಸಿದ್ಧನಿದ್ದೇನೆ. ನನ್ನ ಮೇಲೆ ದಯೆ ತೋರಿಸೋಣ ಎಂದೆನಿಸುತ್ತಿದೆಯೇನು? ಬೇಡ ಬೇಡ, ದಯೆ ಬೇಡ. ಹಹ, ದಯೆ ಏಕೆ? ಅಸೂಯೆ ಪಡತಕ್ಕ ಕೆಲಸವನ್ನಲ್ಲವೇ ನಾನು ಈಗ ಮಾಡಿದ್ದು. ಇರಲಿ, ನನ್ನ ಬಾಳು ಹೀಗಾಗುತ್ತದೆ ಎಂದು ನಾನು ಯೋಚಿಸಿರಲಿಲ್ಲ. ವಿಧಿ ವಿಧಿ ಎನ್ನುತ್ತಾ ರಸ್ತೆಗಿಳಿದನು. ಜಾನ್ ವಾಲ್ಜಾನ್ ಇವನೇ ಎಂದು ತಿಳಿದು ಪೊಲೀಸರು ಎಳೆದು ತಂದಿದ್ದ ಆ ಬಡಪಾಯಿಗೆ ಒಂದೂ ಅರ್ಥವಾಗಲಿಲ್ಲ. ನಿನ್ನನ್ನು ಬಿಡುಗಡೆ ಮಾಡಿದ್ದೇನೆ, ಹೋಗು ಎಂದು ನ್ಯಾಯಪತಿಗಳು ಹೇಳಿದಾಗ ಅವನು ಎದ್ದು ಮೊಬ್ಬು ಕವಿದವನಂತೆ ಹೊರಕ್ಕೆ ನಡೆದನು. ಯಾಕೋ ಏನೋ ಎಲ್ಲರಿಗೂ ಹುಚ್ಚು ಬಡಿದಂತಿದೆ ಇವತ್ತು ಎಂದು ಅವನು ತನಗೆ ತಾನೇ ಹೇಳಿಕೊಂಡ. ಊರಿಗೆ ಹಿಂತಿರುಗುತ್ತಲೇ ಮಾಡಿಲೀನ್ ಅನಾಥೆ ಫಾಂಟೀನ್ ಕಾಯಿಲೆಯಿಂದ ನರಳುತ್ತಿದ್ದ ಹಾಸಿಗೆಯ ಬಳಿಗೆ ಬಂದನು. ಅಲ್ಲಿ ಕುಳಿತು ಅವಳನ್ನು ಸಂತೈಸುತ್ತಿದ್ದಾಗ ಜೇವೆರೆಟ್ ಅಲ್ಲಿಗೆ ಬಂದು ಅವನನ್ನು ಕಾನೂನು ರೀತ್ಯ ಬಂಧಿಸಿದನು. ಅದನ್ನು ಕಣ್ಣಾರ ನೋಡಿ ಸ್ತಬ್ಧಳಾದ ಫಾಂಟೀನಳು ಚೀರಿದಳು. ಹೃದಯ ಸ್ತಂಭನದಿಂದ ಆಗಲೇ ಹಸುವನ್ನು ನೀಗಿದಳು. ತನಗೆ 3 ದಿನ ಅವಕಾಶ ಕೊಟ್ಟಲ್ಲಿ ತನ್ನ ಗೃಹಕೃತ್ಯಗಳನ್ನೆಲ್ಲ ಕ್ರಮಪಡಿಸುವುದಕ್ಕೆ ಅನುಕೂಲವಾಗುತ್ತದೆ. ಅಲ್ಲದೆ ಅವಳ ಮಗು ಕಾಸೆಟ್ಟಲನ್ನು ಕರೆದು ತಂದು ಅವಳ ಪೋಷಣೆಗೆ ಏನಾದರೂ ಏರ್ಪಾಟು ಮಾಡಬಹುದು ಎಂದು ಯೋಚಿಸಿ ಮಾಡಿಲೀನ್ ಜೇಬರ್ಟನನ್ನು ಬಹುವಾಗಿ ಕೇಳಿಕೊಂಡನು. ಆದರೆ ಕರ್ತವ್ಯ ಪಾಲನಾ ದೀಕ್ಷೆಯಿಂದ ಕಗ್ಗಲ್ಲಾಗಿದ್ದ ಆ ಪೊಲೀಸ್ ಅಧಿಕಾರಿ ಅದಕ್ಕೆ ಒಪ್ಪಲಿಲ್ಲ. ಅಂದೇ ಅವನು ಜಾನನನ್ನು ಕಾರಾಗೃಹಕ್ಕೆ ಕರೆದೊಯ್ದನು. ಆದರೆ ಮರುದಿನವೇ ಅವನು ಮುಚ್ಚಂಜೆಯ ಮುಸುಕಿನಲ್ಲಿ ಬಂದೀಖಾನೆಯಿಂದ ಹೊರಬಿದ್ದನು. ಮನೆಗೆ ಓಡೋಡಿ ಬಂದನು. ಬಾಗಿಲು ಕಾಯುತ್ತಿದ್ದ ಅವನ ಆಳು ಅಯ್ಯೋ ಎನ್ನುವುದರೊಳಗೆ ಅವನು, ಯಾಕಪ್ಪ, ನನ್ನನ್ನು ಕಾರಾಗೃಹಕ್ಕೆ ಕರೆದೊಯ್ದರಲ್ಲ ಎಂದು ಮರುಗುತ್ತೀಯೇನು? ಈಗ ಅಲ್ಲಿಂದಲೇ ಬರುತ್ತಿದ್ದೇನೆ. ಕಿಟಕಿ ಕಂಬಿ ಕಳಚಿ ಹಾಕಿ ಕೆಳಕ್ಕೆ ಧುಮುಕಿದೆ. ಹೋಗು, ನಾನು ನನ್ನ ಕೋಣೆಯಲ್ಲಿ ಇರುತ್ತೇನೆ. ನೀನು ಈಗಲೇ ಹೋಗಿ ಆ ಬಡ ಹೆಂಗಸನ್ನು ಶುಶ್ರೂಷಿಸುತ್ತಿದ್ದ ಸೋದರಿ ಸಿಂಪ್ಲಿಸ್ಸಳನ್ನು ಇಲ್ಲಿಗೆ ಬರಹೇಳು ಎಂದನು. ತಾನು ತಪ್ಪಿಸಿಕೊಂಡು ಬಂದಿರುವುದನ್ನು ಆತ ಯಾರಿಗಾದರೂ ಹೊರಗೆಡಹಿ ತನ್ನನ್ನು ಅಪಾಯಕ್ಕೆ ಗುರಿ ಮಾಡುತ್ತಾನೆ ಎಂಬ ಶಂಕೆ ಮಾಡಿಲೀನನಿಗೆ ಇರಲೇ ಇಲ್ಲ. ತನ್ನನ್ನು ಸರ್ವವಿಧದಲ್ಲೂ ಉಳಿಸಿ ಕಾಪಾಡುವುದಕ್ಕಾಗಿಯೇ ಅವನು ಪ್ರಯತ್ನಿಸುವನು ಎಂಬ ನೆಚ್ಚುಗೆ ಅವನಿಗೆ ಇತ್ತು. ಕೋಣೆಯೊಳಗೆ ಹೋಗುತ್ತಲೇ
ಅವನು ಬೀದಿಯ ಕೆಡೆ ಕಿಟಕಿಗಳನ್ನೆಲ್ಲ ಮುಚ್ಚಿದ. ಬೆಳಕಿಗಾಗಿ ಮೇಣದ ಬತ್ತಿಯನ್ನು ಹಚ್ಚಿ ಇರಿಸಿದ. ಮೇಜು, ಕುರ್ಚಿ, ಮಂಚ, ಬೀರು ಎಲ್ಲವೂ ಅದರದರ ಸ್ಥಾನದಲ್ಲಿಯೇ ಇದ್ದುವು. ಆಳುಗಳು ಅವೆಲ್ಲವನ್ನೂ ಶುಭ್ರವಾಗಿ ಒರೆಸಿ ಓರಣವಾಗಿ ಇರಿಸಿದ್ದರು. ಬೀರುವಿನ ಬಾಗಿಲನ್ನು ತೆರೆದು ಅವನು ಒಂದು ಅಂಗಿಯನ್ನು ಹೊರತೆಗೆದ. 2 ಬೆಳ್ಳಿಯ ದೀಪದ ಕಂಬಗಳನ್ನು ಅದರಲ್ಲಿ ಸುತ್ತಿ ಗಂಟು ಮಾಡಿಕೊಂಡ. ಆಗ ಕಣ್ಣಲ್ಲಿ ಒಂದು ತೊಟ್ಟು ನೀರು ತುಂಬಿತು. ಅವನ ಚರ್ಯೆಯಲ್ಲಿ ಆತುರವಿರಲಿಲ್ಲ. ಪ್ರಶಾಂತ ವಾತಾವರಣ ಆ ಕೋಣೆಯನ್ನು ತುಂಬಿತ್ತು. ಟಕ್ ಟಕ್ ಬಾಗಿಲನ್ನು ಯಾರೋ ತಟ್ಟುವ ಸದ್ದು. ಬನ್ನಿ ಎಂದನು. ಸೋದರಿ ಸಿಂಪ್ಲಿಸ್ ಒಳಕ್ಕೆ ಬಂದಳು. ಅವಳ ಕಣ್ಣುಗಳೆರಡೂ ಕೆಂಪಗಾಗಿ ಊದಿಕೊಂಡಿದ್ದವು. ಮುಖಕ್ಕೆ ಬಿಳುಪು ಏರಿತ್ತು. ಕೈ ನಡುಗುತ್ತಿತ್ತು. ದೇವರ ಪಾದದಲ್ಲಿ ಬದುಕನ್ನು ಧಾರೆ ಎರೆದಿದ್ದ ಆ ಧೀರೆಯ ಹೆಣ್ಣು ಹೃದಯ ತಪಿಸಿ ಹೋಗಿತ್ತು. ಸೋದರಿ, ಈ ಪತ್ರವನ್ನು ಪಾದರಿಯ ಕೈಗೆ ಮುಟ್ಟಿಸು ಎನ್ನುತ್ತಾ ಒಂದು ಕಾಗದದ ತುಂಡನ್ನು ನೀಡಿದನು. ನೀನೂ ಓದಬಹುದು ಎಂದನು. ಕಣ್ಣೀರ ಹನಿಗಳನ್ನು ಬೆರಳ ತುದಿಯಿಂದ ತೆಗೆಯುತ್ತಾ ಅವಳು ಓದಿದಳು. ನನ್ನ ಆಸ್ತಿಯನ್ನೆಲ್ಲ ವಹಿಸಿಕೊಳ್ಳಲು ಇದರ ಮೂಲಕ ಪಾದರಿಯವರಿಗೆ ಅಧಿಕಾರವಿತ್ತಿದ್ದೇನೆ. ನನ್ನ ವಿಚಾರಣೆಗಾಗುವ ಖರ್ಚು, ಕಾಲವಾದ ಆ ಹೆಂಗಸಿನ ಅಂತ್ಯಕ್ರಿಯೆಯ ಖರ್ಚು ಇವೆರಡನ್ನೂ ಕಳೆದು ಉಳಿದುದನ್ನೆಲ್ಲ ಅವರು ಸೂಕ್ತ ತೋರಿದಂತೆ ಬಡವರಿಗಾಗಿ ವಿನಿಯೋಗಿಸಲಿ. ಸ್ವಾಮಿ, ಕಳೆಯೊಬ್ಬರವನ್ನು ನೋಡದೆ ಹೋಗುವಿರಾ ಎಂದು ಅವಳು ಕೇಳಿದಳು. ಬೇಡ, ನನ್ನನ್ನು ಪೊಲೀಸರು ಹುಡುಕುತ್ತಿದ್ದಾರೆ. ನಾನು ತಲೆ ತಪ್ಪಿಸಿಕೊಳ್ಳಬೇಕು. ಆ ಕೋಣೆಯಲ್ಲಿರುವಾಗ ಅವರು ಬಂದು ನನ್ನನ್ನು ಮತ್ತೆ ಬಂಧಿಸಿದರೆ ಅವಳ ಆತ್ಮ ಸಹಿಸದು ಎನ್ನುವುದರೊಳಗೆ ಏಣಿಯ ಮೆಟ್ಟಲುಗಳ ಮೇಲೆ ದಡ ದಡ ಸದ್ದಾಯಿತು. ಮೆಟ್ಟಲ ಕೆಳಗಿಂದ ಮನೆಯ ಆಳು, ಒಬ್ಬರೂ ಇಲ್ಲ ಮೇಲೆ. ಬೆಳಗ್ಗಿನಿಂದ ನಾನು ಹೊರಬಾಗಿಲಲ್ಲೇ ಕೂತಿದ್ದೇನೆ. ದೇವರಾಣೆಗೂ ಒಂದು ನರಪ್ರಾಣಿಯೂ ಇತ್ತ ಸುಳಿದಿಲ್ಲ ಎಂದು ಕೂಗುತ್ತಿದ್ದನು. ಆ ಕ್ಷಣ ಜಾನ್ ಅಲ್ಲಿ ಉರಿಯುತ್ತಿದ್ದ ಮೇಣದ ಬತ್ತಿಯನ್ನು ಊದಿ ಆರಿಸಿದ. ಅಲ್ಲೇ ಕೋಣೆಯ ಮೂಲೆಯಲ್ಲಿ ಮೇಜಿನ ಕೆಳಗೆ ಅವಿತುಕೊಂಡ. ಅದರ ಬಳಿ ಮಂಡಿಯೂರಿ ಪ್ರಾರ್ಥನೆ ಮಾಡುತ್ತಾ ಸೋದರಿಯೂ ಕೈ ಮುಗಿದು ಕುಳಿತಳು. ಜೇವೆರ್ಟ್ ಒಳಕ್ಕೆ ಬಂದ. ಒಂದು ಬಾರಿ ಸುತ್ತ ತನ್ನ ದೃಷ್ಟಿಯನ್ನು ಬೀರಿದ. ಹಿಂದಕ್ಕೆ ಹೆಜ್ಜೆಯನ್ನಿಟ್ಟ. ಆಗ ಧ್ಯಾನ ಮಗ್ನನಾಗಿದ್ದ ಸೋದರಿಯನ್ನು ಎಚ್ಚರಿಸಿ ಅವಳ ಪ್ರಾರ್ಥನೆಗೆ ಭಂಗ ತಂದರೂ ಚಿಂತೆಯಿಲ್ಲ, ಅವಳನ್ನು ಒಂದು ಮಾತು ಕೇಳಿಯೇ ಬಿಡಬೇಕು ಎಂದೆನಿಸಿತು ಅವನಿಗೆ. ಸೋದರಿ, ಈ ಕೋಣೆಯಲ್ಲಿ ನೀವು ಒಬ್ಬರೇ ಇದ್ದೀರಾ ಎಂದ. ಅವಳು ಅರೆಗಣ್ಣು ತೆರೆದು ಗಂಟಲನ್ನು ತಡೆಯುತ್ತಿದ್ದ ಏನನ್ನೋ ನುಂಗಿ ಹೌದು ಎಂದಳು. ಆಗಲೂ ಜೇವೆರ್ಟ್ ಹೊರಡಲಿಲ್ಲ. ಕ್ಷಮಿಸಿ, ಇವತ್ತು ಸಂಜೆ ಒಬ್ಬ ಖೈದಿ ಬಂದೀಖಾನೆಯಿಂದ ತಪ್ಪಿಸಿಕೊಂಡು ಓಡಿದ. ನಾವು ಅವನನ್ನೇ ಹುಡುಕುತ್ತಿದ್ದೇವೆ. ಅವನನ್ನು ನೀವು ಕಾಣಲಿಲ್ಲವೇ ಎಂದು ಅವಳನ್ನೇ ನೋಡುತ್ತಾ ಕೇಳಿದ. ಇಲ್ಲ ಎಂದು ಅವಳು ಉತ್ತರ ಕೊಟ್ಟಳು. ಸುಳ್ಳು ಹೇಳುವುದರಲ್ಲಿ ನುರಿತವಳಂತೆ ಒಂದಾದ ಮೇಲೊಂದು 2 ಸುಳ್ಳನ್ನು ಅವಳು ಹೇಳಿಯೇ ಬಿಟ್ಟಳು. ಅವಳ ಮಾತನ್ನು ಜೇವೆರ್ಟ್ ನಂಬಿದನು. ಆಗ ತಾನೇ ಆರಿಸಿದ ಮೇಣದ ಬತ್ತಿಯ ಕಿರುಹೊಗೆಯನ್ನು ಅವನು ಗಮನಿಸಲಿಲ್ಲ. ಕ್ಷಮಿಸಿ ಎನ್ನುತ್ತಾ ಅವನು ತಲೆ ತಗ್ಗಿಸಿದನು. ಅನುಯಾಯಿಗಳೊಡನೆ ಮೆಟ್ಟಲು ಇಳಿದನು. ಸೋದರಿ ಪುಣ್ಯಮೂರ್ತಿ, ಈಗ ನೀನು ನಿನ್ನ ತಂದೆಯ ಲೋಕದಲ್ಲಿ ಇರುವೆಯಲ್ಲವೇ? ದೇವರ ಸಾನ್ನಿಧ್ಯದಲ್ಲಿ ಇರುವೆಯಲ್ಲವೇ? ಸ್ವರ್ಗದಲ್ಲಿ ನಿನಗೆ ಆ 2 ಅಸತ್ಯಗಳು ಸದಾ ಬೆಂಗಾವಲು. ಕತ್ತಲೆಗೆ ಕಪ್ಪೇರುತ್ತಲೇ ಜಾನ್ ತನ್ನ ಮನೆಯಿಂದ ಹೊರಕ್ಕೆ ನುಸುಳಿದ. ರಾಜಧಾನಿಯಾಗಿದ್ದ ಪ್ಯಾರಿಸ್ ನಗರಕ್ಕೆ ಹೋಗುವ ರಸ್ತೆಯನ್ನು ಹಿಡಿದ. ಹೆಗಲ ಮೇಲೆ ಒಂದು ಗಂಟು, ಅದರೊಳಗೆ ಒಂದಿಷ್ಟು ಹಣ, ಆ 2 ಬೆಳ್ಳಿ ಕಂಬಗಳು. ಇವಲ್ಲದೆ ಅವನಲ್ಲಿ ಬೇರೆ ಏನೂ ಇರಲಿಲ್ಲ. ಅವನ್ನೂ ಕೂಡ ಅವನು ದಾರಿಯ ಹತ್ತಿರವಿದ್ದ ಕಾಡಿನ ಮರಗಳ ಮಧ್ಯದಲ್ಲಿ ಒಂದೆಡೆ ಹೂತಿಟ್ಟು ಅನಂತರ ಮುಂದಕ್ಕೆ ನಡೆದನು. ಅವನನ್ನು ಪೊಲೀಸರು ಹಿಡಿದು ಶಿಕ್ಷಿಸಿ ನೌಕೆಗೆ ಕಳುಹಿಸಲು ಹೆಚ್ಚು ಕಾಲ ಹಿಡಿಯಲಿಲ್ಲ.